ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಯಾವ್ಯಾವ ಸೀಡ್ಸ್ನ ಸಂಗ್ರಹಿಸಿಟ್ಟಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಸೀಡ್ಸ್ನ ಸಂಗ್ರಹಿಸಿಟ್ಟಿದ್ದೀನಿ ನಾನು. ಇದರಲ್ಲಿ ಏನೇನಿದೆ ಅಂತ ನಾನು ಇವಾಗ ತೋರಿಸ್ತೀನಿ. ಇದು ಪಪ್ಪಾಯ ಬೀಜ. ಇದು ತೋಟದಲ್ಲಿ ನಮ್ಮದು ಗಿಡಗಳು 3-4 ಗಿಡ ಇದೆ. ಅವಾಗ ಆಲ್ರೆಡಿ ಕಾಯಿ ಬಿಡ್ತಾ ಇದೆ. ಇದು ಪಾರಿಜಾತ ಗಿಡ. ಇದರಲ್ಲಿ ನಾನು ಆವಾಗಲೇ ಹಾಕಿದ್ದೆ ಸೀಡ್ಸ್ನ, ಒಂದು 3-4 ಬೀಜನ ಹಾಕಿದ್ದೆ. ನೋಡಿ, ಈ ರೀತಿ ಇರುತ್ತೆ. ಅದು ಒಳಗಡೆ ಅದನ್ನು ಬಿಚ್ಚಿದ್ರೆ ಈ ರೀತಿ ಇರುತ್ತೆ ಒಳಗಡೆ ಸೀಡ್ಸು. ನಾನು ಇದನ್ನು ಒಂದು ಕಡೆ ಹಾಕಿದ್ದೆ. ನೋಡಿ, 3 ಬೀಜ ಹಾಕಿದ್ದೆ. ಒಂದೇ ಒಂದು ಗಿಡ ಮಾತ್ರ ಬಂದಿದೆ ಸಸಿ. ತುಂಬ ಚೆನ್ನಾಗಿ ಬಂದಿದೆ. ಇದೊಂದು ಬಂದರೂ ಸಾಕೆ, ಉಳ್ಕೊಳ್ಳುತ್ತೆ. ನಾವು ಹಾಕಿದ ಬೀಜ ಎಲ್ಲ ಬರೋಲ್ಲ. ಇದು ನುಗ್ಗೆಕಾಯಿ ಬೀಜ. ನಮ್ಮ ತೋಟದಲ್ಲಿ 2 ಗಿಡ ಇದೆ. ನಾನು ಯಾರಾದರೂ ಕೇಳಿದ್ರೆ ಕೊಡೋಣ ಅಂತ ಇಟ್ಟಿದ್ದೀನಿ. ನುಗ್ಗೆಕಾಯಿ ಬೀಜ ತುಂಬ ಚೆನ್ನಾಗಿದೆ. ದೊಡ್ಡ ದೊಡ್ಡ ನುಗ್ಗೆಕಾಯಿ ಬರುತ್ತೆ. ಇದು ತೊಗರಿ ಬೀಜ. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ದೊಡ್ಡ ಗಿಡಗಳು. ಇದು ಚಪ್ಪರದವರೆಕಾಯಿ ಸೀಡ್ಸು. ಮೊದಲ ಸಲ ನಾನು ಹಾಕಿದ್ದೆ, ಇವಾಗ ಇನ್ನೂ ಹಾಕಿಲ್ಲ, ಹಾಕಬೇಕು. ಇದು ಕನಕಾಂಬರ ಸೀಡ್ಸು. ಇದನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಈ ರೀತಿ ಪುಡಿ ಮಾಡಿದ್ರೆ ಒಳಗಡೆ ಬೀಜ ಇರುತ್ತೆ. ಅದನ್ನು ಮಳೆ ಬಂದಾಗ ಹಾಕೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇದು ಸನ್ಫ್ಲವರು. ನಾನು ಹಳೇ ವೀಡಿಯೋದಲ್ಲಿ ನೋಡಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಗೊತ್ತಾಗಿದೆ. ತುಂಬ ಚೆನ್ನಾಗಿ ದೊಡ್ಡದಾಗಿ ಹೂವು ಬಿಟ್ಟಿತ್ತು. ತುಂಬ ಚೆನ್ನಾಗಿದೆ. ಇದು ಹಾಗಲಕಾಯಿ ಬೀಜ. ನೋಡಿದ್ದೀರಿ ನೀವು, ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ ಹಾಗಲಕಾಯಿನ. ಇದು ಶಂಖಪುಷ್ಪ ಸೀಡ್ಸು. ಇದು ಬ್ಲೂ ಕಲರು ಸಿಂಗಲ್ ಪೆಟಲ್ ಶಂಖಪುಷ್ಪ ಸೀಡ್ಸು. ಅಲ್ಲಿ ಟೆರೆಸ್ ಮೇಲೆ ಇದೆ ನಮ್ಮದು ಗಿಡ. ಇದು ಅಣ್ಣೆ ಸೊಪ್ಪು ಸೀಡ್ಸ್. ಅಣ್ಣೆ ಸೊಪ್ಪು ಊರಿಂದ ತರಿಸಿದ್ದೆ. ಅದರಲ್ಲಿ ಬೀಜ ಮಾಡಿ ಇಟ್ಕೊಂಡಿದ್ದೆ ನಾನು. ಅದನ್ನು ಹಾಕಬೇಕು, ಇನ್ನೂ ಹಾಕಿಲ್ಲ. ಇದು ದಂಟಿನ ಸೊಪ್ಪು ಸೀಡ್ಸು. ಇದನ್ನು ಹಾಕ್ಬೇಕು. ಇವಾಗ ಜಾಗ ಖಾಲಿ ಇದೆ. ಒಂದು ಟೆರೆಸ್ ಮೇಲೆ ಹಾರ್ವೆಸ್ಟ್ ಮಾಡೋದು ನಾನು ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಅದರದ್ದು ಇದು ಬದನೆಕಾಯಿ ಸೀಡ್ಸು. ನಮ್ಮ ತೋಟದಲ್ಲಿ 3 ವೆರೈಟಿ ಬದನೆಕಾಯಿ ಇದೆ. ಅದರಲ್ಲಿ ಇದು ಒಂದು. ಎಲ್ಲ ಸೀಡ್ಸ್ಗಳನ್ನೂ ನಾನು ಶೇಖರಣೆ ಮಾಡಿಟ್ಟಿದ್ದೀನಿ. ಆಲ್ಮೋಸ್ಟ್ ಸುಮಾರು ಸಲ ತೋರಿಸಿದ್ದೀನಿ ಅನ್ಕೋತೀನಿ. ಇವಾಗ ಒಂದು ಗಿಡನ ರೀಪಾಟ್ ಮಾಡಬೇಕು. ಸಿಂಗಲ್ ಪೆಟಲ್ ದಾಸವಾಳ. ಇದಕ್ಕೇನು ಮಾಡಿದ್ದೀನಿ ಅಂದರೆ, ವೇಸ್ಟೇಜ್ ಫೋಟೋಕ್ಕೆ ಹೂವು ಬಳಸಿದ್ದೆಲ್ಲ ಅದಕ್ಕೆ ಕೆಳಗಡೆಗೆ ಹಾಕ್ಬಿಟ್ಟು ಮೇಲೆ ಮಣ್ಣು ಮುಚ್ತಾ ಇದ್ದೀನಿ. ಆ ಮಣ್ಣು ಮುಚ್ಚಿದ ಮೇಲೆ ಅದು ಕೊಳೆತು ಗೊಬ್ಬರ ಆಗಿರುತ್ತೆ. ಅದಕ್ಕೆ ಗಿಡ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಸಿಂಗಲ್ ಪೆಟಲ್ಲು, ಕ್ರೀಮ್ ಕಲರು, ಮಧ್ಯೆ ರೆಡ್ ಬರುತ್ತೆ. ತುಂಬ ಚೆನ್ನಾಗಿದೆ. ಇದು ನೆಲದಲ್ಲೂ ಹಾಕಿದ್ದೀನಿ ತೋಟದಲ್ಲಿ. ಇನ್ನೊಂದು ಕಟಿಂಗ್ ಇಟ್ಟಿದೆ, ಅದು ಚೆನ್ನಾಗಿ ಬಂದಿತ್ತಲ್ಲ, ಅದಕ್ಕೆ ಪಾಟ್ಗೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಂದಿದೆ. ತುಂಬ ಚೆನ್ನಾಗಿದೆ ಬೇರೆಲ್ಲ. ಅದಕ್ಕೆ ಹಾಕ್ಬಿಟ್ಟು ನಾನು ಇದನ್ನು ನೆರಳಲ್ಲಿ ಇಡಬೇಕು. ಇದನ್ನು ರೀಪಾಟ್ ಮಾಡೋದು ಯಾವುದೇ ಗಿಡ ಆಗಲಿ ಅಥವಾ ಕಟಿಂಗ್ ಇಟ್ಟಿದ್ದ ಗಿಡನೇ ಆಗಲಿ ಒಂದು 3-4 ದಿನ ನೆರಳಲ್ಲಿ ಇಡಬೇಕು. ಬಿಸಿಲಿಗೆ ಇಡಬಾರ್ದು. ಈ ಬಿಸಿಲಿಗಂತೂ ಬರೋದೇ ಇಲ್ಲ, ಒಣಗೋಗುತ್ತೆ. ಅದರಿಂದ ಸ್ವಲ್ಪ ನೀರು ಹಾಕಬೇಕು. ಮತ್ತು ನೀರು ಸರಾಗೋಗಿ ಹೋಗೋ ಥರ ಪಾಟಲ್ಲಿ ಹೋಲ್ ಮಾಡ್ಕೋಬೇಕು. ಅಲ್ಲಿ ನೀರು ನಿಂತ್ಬಿಟ್ರೆ ಅದು ಬರೋಲ್ಲ, ಬೇರೆಲ್ಲ ಕೊಳ್ತೋಗುತ್ತೆ. ಅದರಿಂದ ಪಾಟ್ ಹೋಲ್ ಚೆನ್ನಾಗಿ ಮಾಡ್ಕೊಳ್ತಾರ ನೋಡ್ಕೋಬೇಕು. ಚೆನ್ನಾಗಿರೋ ಥರ ನೀರೆಲ್ಲ ಕ್ಲೀನಾಗಿ ಈಚೆಗರಿ ಥರ ನೋಡ್ಕೋಬೇಕು. ನೋಡಿ, ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಮಣ್ಣು ಮುಚ್ಚಿ ಅದನ್ನು ಪ್ರೆಸ್ ಮಾಡಬೇಕು ಚೆನ್ನಾಗಿ. ಅದೇನಾದ್ರು ಲೂಸ್ ಆದರೆ ಸರಿಯಾಗಿ ಬರೋದಿಲ್ಲ. ಈ ರೀತಿ ಪ್ರೆಸ್ ಮಾಡಿ ಮತ್ತು ನೀರು ಹಾಕಿದ್ಮೇಲೂ ಇನ್ನೊಂದು ಸಲ ಪ್ರೆಸ್ ಮಾಡಬೇಕು. ಇದನ್ನು ನೀರು ಹಾಕಿದಾಗ ಅದು ಮೆತ್ತೆ ಆಗುತ್ತಲ್ವ, ಮತ್ತೆ ಮಣ್ಣು ಲೂಸ್ ಆಗಿಬಿಡುತ್ತೆ. ಅದರಿಂದ ನೀರು ಹಾಕಿದ್ಮೇಲೆ ಒಂದು ಸಲ ಪ್ರೆಸ್ ಮಾಡಬೇಕು. ಆಮೇಲೆ ಸ್ವಲ್ಪನೇ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಬಾರ್ದು, ಅದು ಸೆಟ್ಟಾಗೋವರೆಗೂ. ಇಲ್ಲಾಂದರೆ ಅದು ಕೊಳ್ತೋಗುತ್ತೆ, ಸರಿಯಾಗಿ ಬರೋದಿಲ್ಲ. ಹಾಕಿದ್ಮೇಲೆ ಒಂದು 3 ದಿನ ನೆರಳಲ್ಲಿ ಇಡಬೇಕು. ಆಮೇಲೆ ತೆಗೆದು ಬಿಸಿಲಿಗಿಟ್ರೆ ಆಗುತ್ತೆ, ಏನಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ಇದು ಎಲೆ ಒಣಗೋದ್ರೂ ಕಟ್ ಮಾಡಿಬಿಟ್ರೆ ಮತ್ತೆ ಅದು ಚಿಗುರು ಬರುತ್ತೆ. ಇಲ್ಲಿ ಕೀರೆ ಸೊಪ್ಪು ಹಾಕಿದ್ದೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಎಲ್ಲ ಇರುವೆಗಳೆಲ್ಲ ಮುತ್ಕೊಂಡು ಕೀರೆ ಸೊಪ್ಪೆಲ್ಲ ಹಾಳಾಗೋಯ್ತು. ಇದಕ್ಕೆ ದಂಟಿನ ಬೀಜ ಹಾಕೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಕೀರೆ ಸೊಪ್ಪು ಅಂದರೆ, ಇರುವೆಗಳೆಲ್ಲ ಮುತ್ಕೊಂಡು ಹಾಳಾಯಿತು. ಅದಕ್ಕೆ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಅದೇ ಕೀರೆ ಸೊಪ್ಪು ಹಾಕಿದ ಪ್ಲೇಸ್ಗೆ ನಾನು ದಂಟಿನ ಬೀಜ ಹಾಕ್ತಾಯಿದ್ದೀನಿ. ಎಲ್ಲ ಮಣ್ಣೆಲ್ಲ ಲೂಸ್ ಮಾಡ್ಕೊಂಡು ಅದೆಲ್ಲ ಕಸ ಎಲ್ಲ ತೆಗೆದುಬಿಡ್ತೀನಿ. ನೋಡಿ, ಸ್ವಲ್ಪನೇ ಇರೋದು. ಇವಾಗ ಕೀರೆ ಎಲ್ಲ ಹಾಳಾಯಿತು. ಇಷ್ಟೇ ಇರೋದು, ಅಷ್ಟೊಂದು ಇದ್ದದ್ದು ಇವಾಗ ಇಷ್ಟೇ ಐತೆ. ನೋಡಿ, ಈ ರೀತಿ ಬೀಜ ಇದೆ. ಇದನ್ನು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಈ ರೀತಿ ನಮಗೆ ಯಾವ ಥರ ಬೇಕೋ ಆ ಥರನ ಉದುರಿಸ್ಕೊಳ್ಬೇಕು. ಈ ರೀತಿ ಇದನ್ನು ಗ್ರೋ ಬ್ಯಾಗಲ್ಲೂ ಹಾಕ್ಬೋದು, ಮತ್ತು ಪಾಟ್ಗೂ ಟಬ್ ಬರುತ್ತೆ ನೋಡಿ, ಆ ಟಬ್ಬಲ್ಲೂ ಹಾಕೋಬೋದು. ಅದರಲ್ಲೂ ಬರುತ್ತೆ, ಏನೂ ತೊಂದರೆ ಇಲ್ಲ. ನಮ್ಮ ಮನೇಲಿ ನೆಲದಲ್ಲಿ ಜಾಗ ಇರೋದ್ರಿಂದ ನಾನು ನೆಲಕ್ಕೆ ಹಾಕ್ತಾಯಿದ್ದೀನಿ. ನೆಲದಲ್ಲಿ ಜಾಗ ಇಲ್ಲ ಅನ್ನೋರು ಗ್ರೋ ಬ್ಯಾಗಲ್ಲಿ ಹಾಕೊಳ್ಳಿ. ಇದೇನು ಕಷ್ಟ ಏನಾಗಲ್ಲ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಮಣ್ಣು ಉದುರಿಸಿದ್ರೆ ಸಾಕು. ಕೈಲಿ ಚೆನ್ನಾಗೆಲ್ಲ ಪ್ರೆಶ್ ಮಾಡಬೇಕು ಇದು ಹಾಕಿದ್ಮೇಲೆ. ಇಲ್ಲಾಂದರೆ ನಾವು ನೀರು ಹಾಕಿದಾಗ ಆ ಸೈಡ್ ಈ ಸೈಡೆಲ್ಲ ಒಂದು ಕಡೆ ಹೊಟ್ಟೋಗುತ್ತೆ. ಅದರಿಂದ ಈ ರೀತಿ ಕೈಲಿ ಪ್ರೆಸ್ ಮಾಡ್ಕೋಬೇಕು ಚೆನ್ನಾಗಿ. ಈ ರೀತಿ ಪ್ರೆಸ್ ಮಾಡ್ಕೊಂಡಾಗ ಅವೆಲ್ಲ ಮಣ್ಣಲ್ಲಿ ಮುಚ್ಚೋಗುತ್ತೆ ಅದು ಬೀಜಗಳು. ಆವಾಗ ಮೇಲೆ ನೀರು ಚಿಮ್ಕಿಸಿದಾಗ ಚೆನ್ನಾಗಿ ಸೆಟ್ ಆಗುತ್ತೆ. ಇಲ್ಲ ಅಂದರೆ ಮೇಲ್ಮೇಲೆ ಇದ್ದರೆ ನೀರು ಹಾಕಿದಾಗ ಅದು ತೇಲ್ಕೊಂಡು ಒಂದು ಕಡೆ ಬಂದುಬಿಡುತ್ತೆ. ಅದರಿಂದ ಬೆರಳಲ್ಲಿ ಈ ರೀತಿ ನಾವು ಪ್ರೆಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪನೇ ನೀರು ಹಾಕೋಬೇಕು. ಇದಕ್ಕೇನು ಜಾಸ್ತಿ ನೀರೇನು ಬೇಕಾಗಿಲ್ಲ. ಡೈಲಿ ಸ್ವಲ್ಪ ನೀರು ಹಾಕಬೇಕು.
ಒಂದೆರಡು ದಿನ ಆದಮೇಲೆ ಅದು ಚೆನ್ನಾಗಿ ಹುಟ್ಟು ಬಂದಮೇಲೆ ದಿನ ಬಿಟ್ಟು ದಿನ ಹಾಕಿದ್ರು ನಡೆಯುತ್ತೆ. ಇದೇನೋ ಒಂದು 5 ದಿವಸಕ್ಕೆಲ್ಲ ಹುಟ್ಬಿಡುತ್ತೆ, ಏನು ಜಾಸ್ತಿ ಏನು ಲೇಟ್ ಆಗೋದಿಲ್ಲ. ಇದೇನಪ್ಪ ಅಂದರೆ ಒನ್ ಟೈಮ್ ಹಾರ್ವೆಸ್ಟ್. ಇದನ್ನು ಬಂದಮೇಲೆ ಹಾರ್ವೆಸ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೂ ಬೇರೆ ಯಾವ್ದಾದ್ರು ಹಾಕೋಬೋದು ನಾವು. ನೋಡಿ ಈ ರೀತಿ ನೀರನ್ನ ಕೈಯಲ್ಲಿ ಚುಮ್ಕಿಸ್ಬೇಕು, ಇಲ್ಲಾಂದರೆ ಜರಡಿಲಾದರೂ ಹಾಕ್ಬೋದು. ನಾನು ಸ್ವಲ್ಪನೇ ಇದೆಯಲ್ಲ ಅಂದ್ಬಿಟ್ಟು ನಾನು ಕೈಯಲ್ಲಿ ಚುಮ್ಕಿಸ್ತಾ ಇದ್ದೀನಿ ಈ ರೀತಿ. ಅದು ಉಟ್ಮೇಲೂ ಸ್ವಲ್ಪ ದಿನ ಆದಮೇಲೂ ಇದೇ ರೀತಿ ಹಾಕಬೇಕು, ದಬ ದಬ ಅಂತ ಉಯ್ಯಬಾರ್ದು, ಇಲ್ಲ ಸೀಡ್ಸ್ ಎಲ್ಲ ಒಂದೇ ಕಡೆ ಬಂದುಬಿಡುತ್ತೆ. ಹಾಗೆ ಮಾಡೋಕ್ಕೋದ್ರೆ ಈ ರೀತಿ ಕೈಲಿ ಹಿಂಗೆ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ಸೀಡ್ಸ್ಗಳು ಒಂದೇ ಕಡೆ ಬರೋದಿಲ್ಲ. ಈಗ ಹಂಗೆ ದಬ ದಬ ಅಂತ ಹಾಕ್ಬಿಟ್ರೆ ಎಲ್ಲ ಒಂದು ಸೈಡ್ ಬಂದುಬಿಡುತ್ತೆ. ನೋಡಿ ಈ ರೀತಿ ಹಾಕೋತಾ ಇದ್ದೀನಿ ನಾನು. ಈ ರೀತಿ ಹಾಕ್ಕೊಂಡು ಆಮೇಲೆ ಸುತ್ತ ಡಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನ ಏನು ಕಪ್ ಹಾಕ್ತಾಯಿದ್ದೀನಿ ಅಂದರೆ ಇರುವೆಗಳು ಸೀಡ್ಸ್ ಎಲ್ಲ ಎತ್ಕೋಗುತ್ತೆ, ಅದರಿಂದ ಈ ರೀತಿ ಹಾಕಬೇಕು. ಸೈಡ್ಗೆ ಹಾಕಿದ್ರೆ ಸಾಕು, ಒಳಗಡೆಗೆಲ್ಲ ಏನು ಬೇಕಾಗಿಲ್ಲ. ಸೈಡ್ಗೆ ಹಾಕಿದ್ರೆ ಏನಾಗಲ್ಲ. ಅದು ಹುಟ್ಟು ಬಂದಮೇಲೆ ಸ್ವಲ್ಪ ಆದಮೇಲೆ ಏನೂ ಬೇಕಾಗಿಲ್ಲ. ಅದು ಇವಾಗ ಸೀಡ್ಸ್ ಎತ್ಕೋಗುತ್ತೆ ಅಂತ ಅಷ್ಟೇ ಇದೆ ಡಿ ಪೌಡ್ರ್ ಹಾಕ್ತಾ ಇರೋದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ನೋಡ್ತಾ ಇದ್ದೀರಾ. ಇನ್ನೊಂದು ಏನಪ್ಪ ಅಂದರೆ ನೀವು ಪೂರ್ತಿ ವೀಡಿಯೋನ ಯಾರೂ ನೋಡ್ತಾ ಇಲ್ಲ, ಸ್ಕಿಪ್ ಮಾಡಿಬಿಡ್ತಾ ಇದ್ದೀರಾ ವೀಡಿಯೋನ. ಪೂರ್ತಿ ವೀಡಿಯೋ ನೋಡಿ. ಈ ವಿಡಿಯೋದಲ್ಲಿ ಏನು ನಾನು ಬೋರ್ ಹೊಡಿಸಿಲ್ಲ. ಈ ವಿಡಿಯೋ ನಿಮಗೆ ಉಪಯೋಗ ಆಯಿತು ಅಂದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಈಗ ಸ್ವಲ್ಪ ಬದನೆಕಾಯಿ ಬೇಕಾಗಿತ್ತು, ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಏನು ಜಾಸ್ತಿ ಮಾಡ್ಕೊತಿಲ್ಲ, ಸ್ವಲ್ಪ ಇಷ್ಟು ಬೇಕಷ್ಟು ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನೂ ತುಂಬ ಇದೆ ಬದನೆಕಾಯಿ. ಇವಾಗ ಮನೆಗೆ ಬೇಕಾದಷ್ಟು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಹಾಗೆ ಸ್ವಲ್ಪ ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಕಪ್ಪು ಬದನೆಕಾಯಿ ಇದೆ, ಮೊದಲನೇ ಸಲ ಹಾರ್ವೆಸ್ಟ್ ಮಾಡ್ತಾ ಇರೋದು. ಇದನ್ನು ಗಿಡ ಕಟ್ ಮಾಡಿದ್ಮೇಲೆ ಈ ಒಂದು ಗಿಡಕ್ಕೆ ಮಿಲಿಬಗ್ಸ್ ಅಂದರೆ ತುಂಬ ಮಿಲಿಬಗ್ಸ್ ಆಗಿಬಿಟ್ಟಿದೆ ನೋಡಿ. ಎಷ್ಟೊಂದು ಆಗಿಬಿಟ್ಟಿದೆ ಅಂದರೆ ಒಂದು ಕಡ್ಡಿಗೆ. ಅದಕ್ಕೆ ಆ ಕಡ್ಡಿನೇ ಕಟ್ ಮಾಡಿಬಿಟ್ಟೆ. ಒಂದು ಕಡ್ಡಿಗೆ ಬತ್ತು ಅಂದರೆ ಎಲ್ಲ ಗಿಡಕ್ಕೂ ಸ್ಪ್ರೆಡ್ ಆಗಿಬಿಡುತ್ತೆ, ಅದಕ್ಕೆ ಕಟ್ ಮಾಡಿಬಿಟ್ಟೆ ಅದನ್ನು. ಮೊದಲು ಹಿಂಗೆ ಆಗಿದ್ದು, ಅದಕ್ಕೆ ಇಡೀ ಗಿಡಗಳನ್ನ ತೋಟದ ಗಿಡಗಳೆಲ್ಲ ಕಟ್ ಮಾಡಿಬಿಟ್ಟಿದ್ದೆ. ಇವಾಗ ಇದೊಂದು ಗಿಡದಲ್ಲಿ ಆಗಿತ್ತು, ಅದಕ್ಕೆ ಅದನ್ನು ಕಟ್ ಮಾಡಿಬಿಟ್ಟೆ. ನುಗ್ಗೆ ಸೊಪ್ಪು ನೋಡಿ ಕಟ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಸೊಂಪಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಕಟ್ ಮಾಡಾದ್ಮೇಲೆ ಚಿಗುರು ಬಂದಿರೋದಿದು. ಅದಕ್ಕೆ ಇವಾಗ ಮೊದಲನೇ ಸಲ ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇರೋದು ನಾನು ನುಗ್ಗೆ ಸೊಪ್ಪನ್ನ. ತುಂಬ ಚೆನ್ನಾಗಿ ಬಂದಿದೆ. ಕಟ್ ಮಾಡಿದ್ಮೇಲೆ ಚಿಗುರು ಎಷ್ಟು ಚೆನ್ನಾಗಿ ಬಂದಿದೆ ಅನ್ಬೇಡಿ, ತುಂಬ ಚೆನ್ನಾಗಿದೆ. ಅದಕ್ಕೆ ಸ್ವಲ್ಪ ಉಪ್ಸಾರಿಗೆ ಅಂತ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಾನು. ಇನ್ನೊಂದು ಒಂದು ದೊಡ್ಡ ಗಿಡನೂ ಇದೆ, ಅದರೆಲ್ಲ ಕಾಯಿ ಬಿಟ್ಟಿದ್ದೀನಿ ಅದನ್ನು. ಅದರಲ್ಲಿ ಕಾಯಿ ಹಾರ್ವೆಸ್ಟ್, ಇದರಲ್ಲಿ ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಸೊಪ್ಪಂತೂ ತುಂಬ ಚೆನ್ನಾಗಿದೆ. ಆ ಗಿಡದಲ್ಲೂ ತುಂಬ ಚೆನ್ನಾಗಿ ಬ್ರಾಂಚಸ್ ಎಲ್ಲ ಬರ್ತಾಯಿದೆ. ಅದನ್ನೇನು ನಾನು ಸೊಪ್ಪೇನು ಹಾರ್ವೆಸ್ಟ್ ಮಾಡ್ಕೊಳ್ಳಲ್ಲ ಅದರಲ್ಲಿ, ಅದನ್ನು ಕಾಯಿಗೆ ಅಂತಲೇ ಬಿಟ್ಟಿರೋದು. ಇದನ್ನು ಸೊಪ್ಪಿಗೆ ಅಂತ ಬಿಟ್ಟಿದ್ದೀನಿ ನೋಡಿ. ಇಷ್ಟು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸೊಪ್ಪು ಮತ್ತು ಬದನೆಕಾಯಿನ. ಇದು ಟೆರೆಸ್ ಮೇಲೆ ಶಂಖಪುಷ್ಪ ಗಿಡನ ನಾನು ರೀಪಾಟ್ ಮಾಡಿ ಅದೆಲ್ಲ ಟ್ರಿಮ್ ಮಾಡಿದ್ದೆ. ಇವಾಗ ನೋಡಿ ಇಷ್ಟು ಚೆನ್ನಾಗಿ ಚಿಗುರು ಬರ್ತೈತೆ. ಇವಾಗ ತುಂಬ ಚೆನ್ನಾಗಿ ಚಿಗುರು ಬರ್ತೈತೆ. ಮತ್ತು ಇನ್ನೂ ಸಣ್ಣ ಸಣ್ಣ ಗಿಡಗಳು ಇದೆ ನೋಡಿ. ಇಲ್ಲಿ ಸೀಡ್ಸ್ ಹಾಕಿದ್ದೆ, ಅದೆಲ್ಲ ಹುಟ್ಟಿದೆ. ಮತ್ತು ಅದನ್ನು ಹಾಕಬೇಕು. ಇದು ಬ್ರಹ್ಮಕಮಲ ಗಿಡ ಆವಾಗಲೇ ತೋರಿಸಿದೆ ನೋಡಿ. ಎಷ್ಟು ಚೆನ್ನಾಗಿ ಇವಾಗ ದೊಡ್ಡದಾಗಿ ಬೆಳೆದಿದೆ, ತುಂಬ ಚೆನ್ನಾಗಿದೆ. ಪಾಲಕ್ ಸೊಪ್ಪು ಹಾರ್ವೆಸ್ಟಿಗೆ ಬಂದಿದೆ, ಹಾರ್ವೆಸ್ಟ್ ಮಾಡ್ಕೋಬೇಕು ಅದನ್ನು. ಇದು ರೀಪಾಟ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಬುಸಿಯಾಗಿ ಬಂದಿದೆ. ಯಾವುದೇ ಗಿಡನೂ ಅಷ್ಟೇ ನಾವು ಹೆಂಗೆ ಕೇರ್ ಮಾಡ್ತೀವೋ ಹಂಗೆ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಹೋಯ್ತು ಅಂದ್ಕೊಂಡು ತುಂಬ ಚೆನ್ನಾಗಿ ಬಂತು. ಇಲ್ಲಿ ಸಪೋಟ ಗಿಡ ಇದೆ ಸಣ್ಣ ಸಣ್ಣದು, ಅದು ಇನ್ನೂ ದೊಡ್ಡದಾಗಿಲ್ಲ. ಮತ್ತು ಇದು ಗುಲಾಬಿ ಗಿಡ ಟೆರೆಸ್ ಮೇಲೆ ಇರೋದು, ಇದನ್ನು ರೀಪಾಟ್ ಮಾಡಬೇಕು. ಹೂವು ಬಿಡ್ತಾಯಿದೆ. ಅದು ಸ್ವಲ್ಪ ಮಳೆ ಬಂದಾಗ ರೀಪಾಟ್ ಮಾಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ಮಳೆ ಬಂದ ಮೇಲೆ ರೀಪಾಟ್ ಮಾಡಬೇಕು. ಅದನ್ನು ಬೇರೆ ಕಡೆ 2 ಗಿಡ ಇದೆ ಒಂದೇ ಕಡೆ. ಇಲ್ಲಿ ನಿಂಬೆ ಬೀಜ ಹಾಕಿದ್ದೆ ನೋಡಿ, ನಿಂಬೆ ಸಸಿ ಹುಟ್ಟಿದೆ 2. ತುಂಬ ಚೆನ್ನಾಗಿದೆ ಅದು ನಿಂಬೆ ಸಸಿ, ದಪ್ಪ ದಪ್ಪ ನಿಂಬೆಹಣ್ಣು ಇದು. ಇದೊಂದು ದಾಸವಾಳ ಗಿಡ ರೀಪಾಟ್ ಮಾಡಿದ್ದೆ, ಅದು ಇದು ಎಲ್ಲ ಚೆನ್ನಾಗಿ ಚಿಗುರು ಬಂದೈತೆ. ಹೊಸ ಹೊಸ ಬ್ರ್ಯಾಂಚ್ ಎಲ್ಲ ಬಂದಿದೆ. ಇದೆಲ್ಲ ಕಟಿಂಗ್ ಇಟ್ಟಿದ್ದೆ. ಇದನ್ನು ಸೇವಂತಿಗೆ ಗಿಡಗಳ ಎಲ್ಲ ತುಂಬ ಚೆನ್ನಾಗಿ ಅಡ್ಜಸ್ಟಾಗಿ ಚೆನ್ನಾಗಿ ಬಂದವೆ. ಈಗ ಇವೆಲ್ಲ ರೀಪಾಟ್ ಮಾಡಬೇಕು ನಾನು ಪಾಟ್ಗೆ. ಇಲ್ಲಿ ನೋಡಿ ಒಂದು ಅರ್ಧ kg ಪ್ಯಾಕೆಟ್ ಇದು ಕವರು ಎಷ್ಟು ಚೆನ್ನಾಗಿ ಬಂದಿದೆ. ಅದರಲ್ಲಿ ಮಗ್ಗಂತೂ ತುಂಬ ಚೆನ್ನಾಗಿದೆ. ವೈಟ್ ಸೇವಂತಿಗೆ ಇದು ತುಂಬ ಚೆನ್ನಾಗಿ ಮಗ್ಗಿದೆ ಅದರಲ್ಲಿ. ಅದನ್ನು ರೀಪಾಟ್ ಮಾಡಬೇಕು, ಪಾಟ್ಗೆ ಹಾಕಬೇಕು. ಒಂದು ಸ್ವಲ್ಪ ಮಳೆ ಬಂದಾಗ ರೀಪಾಟ್ ಮಾಡೋಣ ಅಂತ ಇದ್ದೀನಿ. ಥ್ಯಾಂಕ್ ಯು. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ.